ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ದ್ವಾರಕೆಯ ಉಪವನದಲ್ಲಿ ವಾಸ ಮಾಡುತ್ತಿದ್ದ ಯತಿರೂಪಿಯಾದ ಅರ್ಜುನನನ್ನು ಯಾದವರು ನೋಡಿದುದು. ಬಲರಾಮನು ಆತನಿಗೆ ಸುಭದ್ರೆಯ ಕನ್ಯಾಂತಃಪುರದಲ್ಲಿ ಇರುವಂತೆ ಹೇಳಿದುದು ಎಂಬ 240ನೆಯ ಅಧ್ಯಾಯಕ್ಕೆ ಸ್ವಾಗತ. ಕೃಷ್ಣನು ಈ ಉಪಾಯಗಳನ್ನು ತಿಳಿಸಿ ಅರ್ಜುನನಿಗೆ ಅನುಮತಿ ಕೊಡಲು ಅದರಂತೆ ಆತನು ತನ್ನ ಕಾರ್ಯಸಾಧನೆಗಾಗಿ ದ್ವಾರಕೆಯ ಒಂದು ಉಪವನಕ್ಕೆ ಬಂದಿಳಿದನು. ಇಷ್ಟರಲ್ಲಿ ರೈವತಕ ಪರ್ವತದ ಜಾತ್ರೆಯು ಮುಗಿದು ಯಾದವರೆಲ್ಲರೂ ದ್ವಾರಕೆಗೆ ಹೊರಟರು. ಆಗ ಅರ್ಜುನನು ವೃಕ್ಷ ಸಮೂಹಗಳಿಂದ ಮನೋಹರವಾದ ಆ ವನ ಪ್ರದೇಶದಲ್ಲಿ ಸುಭದ್ರೆಯನ್ನೇ ಸ್ಮರಿಸುತ್ತಾ ಒಂದು ಶಿಲಾತಲದ ಮೇಲೆ ಕುಳಿತಿದ್ದನು. ಆ ಶಿಲಾತಲದ ಸುತ್ತಲೂ ಮತ್ತಿ, ಹಸುಗೆ, ಸಾಲೆ, ತಾಳೆ, ಹೊಂಗೆ, ಪಗಡೆ, ಅಶ್ವಕರ್ಣಿ, ಸಂಪಗೆ, ಹೊನ್ನೆ, ಕೇತಕಿ, ಪಾದರಿ, ಅದಿರ್ಮುತ್ತೆ, ಅಂಕೋಲೆ, ಮಲ್ಲಿಗೆ ಮುಂತಾದ ಹೂಗಿಡಗಳು ಸಮೃದ್ಧವಾಗಿ ಬೆಳೆದಿರುವವು. ಅಂತಹ ಮನೋಹರವಾದ ಶಿಲಾತಲದ ಮೇಲೆ ಕುಳಿತುಕೊಂಡು ಅರ್ಜುನನು ಸುಭದ್ರೆಯನ್ನು ಅಡಿಗಡಿಗೆ ನೆನೆಸಿಕೊಳ್ಳುತ್ತಾ ಚಿಂತಾಕುಲನಾಗಿದ್ದಾಗ ದೈವಿಕವಾಗಿ ಯಾದವ ವೀರರೆಲ್ಲರೂ ಅಲ್ಲಿಗೆ ಬಂದು ಸೇರಿದರು. ಬಲರಾಮ, ಸಾತ್ಯಕಿ, ಸಾಂಬ, ಸಾರಣ, ಪ್ರದ್ಯುಮ್ನ, ಗದ, ಚಾರುದೇಶ್ನ, ವಿಡೂರಥ, ಭಾನು, ಹರಿತ, ವಿಪ್ರಥು, ಪ್ರಥು ಮುಂತಾಗಿ ಅನೇಕರು ಆಗಾಗ ತನ್ನಲ್ಲಿಗೆ ಬರುತ್ತಿರುವುದನ್ನು ನೋಡಿ ಅರ್ಜುನನು ಪ್ರಯತ್ನದಿಂದ ತನ್ನ ಮನಸ್ಸಿನಲ್ಲಿನ ಕೋರಿಕೆಯನ್ನು ಅಡಗಿಸಿಕೊಂಡಿದ್ದನು. ಆಗ ವೃಷ್ಣಿಗಳೆಲ್ಲರೂ ಸೇರಿ ಬಂದು ಆ ಸನ್ಯಾಸಿಯನ್ನು ನೋಡಿ ಅತ್ಯುತ್ಸಾಹದಿಂದಲೂ ವಿನಯದಿಂದಲೂ ಆತನ ಸುತ್ತಲೂ ನಿಂತರು. ಅರ್ಜುನನು ಮನೋವಿಕಾರವನ್ನು ಮರೆಸಿಟ್ಟುಕೊಂಡು ಪ್ರೀತಿಯಿಂದ ಅವರಿಗೆ ಸ್ವಾಗತವನ್ನು ಕೊಟ್ಟು, ಈ ಶಿಲಾತಲದಲ್ಲಿ ನೀವೆಲ್ಲರೂ ಕುಳ್ಳಿರಬಹುದು ಎಂದನು. ವೃಷ್ಣಿಕುಲ ಶ್ರೇಷ್ಠರೆಲ್ಲರೂ ಅರ್ಜುನನ ಸಮೀಪದಲ್ಲಿ ಕುಳಿತುಕೊಂಡರು. ಆಗ ಅರ್ಜುನನು ಅವರೆಲ್ಲರ ಕ್ಷೇಮ ಲಾಭಗಳನ್ನು ವಿಚಾರಿಸಿದನು. ಆಗ ಬಲರಾಮನು, ಬ್ರಾಹ್ಮಣೋತ್ತಮ, ನಿನ್ನ ಅನುಗ್ರಹದಿಂದ ಎಲ್ಲರಿಗೂ ಕ್ಷೇಮವು. ನೀನು ಎಲ್ಲಿಂದ ಬಂದೆ? ಪುಣ್ಯಕರಗಳಾದ ಯಾವ ಯಾವ ಪರ್ವತ, ತೀರ್ಥ, ಕ್ಷೇತ್ರಗಳನ್ನು, ವನಗಳನ್ನು, ನದಿಗಳನ್ನು ಸಂಚರಿಸಿ ಬಂದೆ ಎಂದನು. ಜನಮೇಜಯ, ಆಗ ಅರ್ಜುನನು ತಾನು ನೋಡಿ ಬಂದ ತೀರ್ಥ, ಕ್ಷೇತ್ರ, ನದಿ, ನದ, ಪರ್ವತಾದಿಗಳ ವೃತ್ತಾಂತವೆಲ್ಲವನ್ನು ಹೇಳುತ್ತಿದ್ದನು. ಯದುವೀರರೆಲ್ಲರೂ ಪುಣ್ಯಕರಗಳಾದ ಆ ಧರ್ಮ ಕಥೆಗಳನ್ನು ಕೇಳಿ ಸಂತೋಷಪಟ್ಟು ಕಥೆಯು ಮುಗಿದೊಡನೆಯೇ ಆ ಸನ್ಯಾಸಿಯನ್ನು ಪೂಜಿಸಿ ಹೋಗುತ್ತಿದ್ದರು. ಆಮೇಲೆ ಆ ಯಾದವರಿಗೆ ತಮ್ಮ ದೇಶಕ್ಕೆ ಅತಿಥಿಯಾಗಿ ಬಂದಿರುವ ಆ ಬ್ರಾಹ್ಮಣ ಸನ್ಯಾಸಿಯ ವಾಸಕ್ಕಾಗಿ ವಿವಿಕ್ತವಾದ ಸ್ಥಳವೊಂದನ್ನು ಮಾಡಿಡಬೇಕೆಂಬ ಆಲೋಚನೆ ಹುಟ್ಟಿತು. ಅವರು ಬಲರಾಮನೊಡನೆ ಈ ವಿಷಯವನ್ನು ಕುರಿತು ಮಾತಾಡುತ್ತಿರುವಾಗ ಅಕಸ್ಮಾತ್ತಾಗಿ ಕೃಷ್ಣನು ಅಲ್ಲಿಗೆ ಬಂದು ಸೇರಿದನು. ಎಲ್ಲರೂ ಪರಮ ಸಂತೋಷದಿಂದ ಕೃಷ್ಣನನ್ನು ಬರಮಾಡಿಕೊಂಡರು. ಆಗ ಬಲರಾಮನು, ಕೃಷ್ಣ, ಬಾ, ಒಳ್ಳೆಯ ಸಮಯಕ್ಕೆ ಬಂದೆ. ಇದು ಸನ್ಯಾಸಿ ವೇಷದ ಬ್ರಾಹ್ಮಣನೊಬ್ಬನು ನಮ್ಮಲ್ಲಿಗೆ ಅತಿಥಿಯಾಗಿ ಬಂದಿರುವನು. ಈ ಮಳೆಗಾಲದ 4 ತಿಂಗಳು ಚಾತುರ್ಮಾಸ್ಯಕ್ಕಾಗಿ ಇಲ್ಲಿ ತಂಗಿರಬೇಕೆಂದು ಅಪೇಕ್ಷಿಸುವನು. ಈ ಸನ್ಯಾಸಿಯನ್ನು ನಾವು ಎಲ್ಲಿರಿಸಬಹುದು ಹೇಳು ಎಂದನು. ಅದಕ್ಕೆ ಆ ಕೃಷ್ಣನು, ಅಣ್ಣ, ನೀನಿರುವಾಗ ನಾನೇನು? ನಾನು ಅಸ್ವತಂತ್ರನು. ನಮ್ಮೆಲ್ಲರಿಗಿಂತಲೂ ನೀನೇ ದೊಡ್ಡವನಾದುದರಿಂದ ನಿನಗೆ ಇಷ್ಟವಾದ ಸ್ಥಳದಲ್ಲಿ ಅವನನ್ನು ಇರಿಸಬಹುದು ಎಂದನು. ಬಲರಾಮನು ಆ ಮಾತಿಗೆ ಸಂತೋಷಿಸಿ ಕೃಷ್ಣನನ್ನು ಅಪ್ಪಿಕೊಂಡು ಸ್ವಲ್ಪ ಹೊತ್ತು ತನ್ನಲ್ಲಿ ತಾನೇ ಆಲೋಚಿಸುತ್ತಾ, ಕೃಷ್ಣ, ಈ ಸನ್ಯಾಸಿಗೆ ಈ ಮಳೆಗಾಲದ 4 ತಿಂಗಳು ಸರಿಯಾದ ಉಪಚಾರಗಳು ನಡೆಯಬೇಕಾಗಿದೆ. ಇದರಿಂದ ನಮ್ಮ ಸುಭದ್ರೆ ಇರುವ ಕನ್ಯಾಂತಃಪುರದಲ್ಲಿ ಇವನಿಗೆ ವಸತಿಯನ್ನು ಕಲ್ಪಿಸುವೆವು. ಅಲ್ಲಿ ಅವನಿಗೆ ಬೇಕಾದ ಉಪಚಾರಗಳು ನಡೆಯುವವು, ಬೇಕಾದ ಭೋಜನಗಳು ಲಭಿಸುವವು. ಆ ಅಂತಃಪುರಕ್ಕೆ ಸೇರಿದ ಉದ್ಯಾನದ ಪರ್ಣಶಾಲೆಯಲ್ಲಿ ಇವನು ಸುಖವಾಗಿ ಇರಬಹುದೆಂದು ನನಗೆ ತೋರುವುದು. ಈ ವಿಷಯದಲ್ಲಿ ನಿನ್ನ ಇಷ್ಟವೇನು? ನೀನು ಸಮ್ಮತಿಸಿದರೆ ಯಾದವರೆಲ್ಲರೂ ಸಮ್ಮತಿಸಿದ ಹಾಗೆಯೇ ಎಂದನು. ಅದಕ್ಕೆ ಆ ಕೃಷ್ಣನು, ಅಣ್ಣ, ನನಗೇನೋ ಇದು ಸರಿಯಲ್ಲವೆಂದು ತೋರುವುದು. ಈತನು ಪುಷ್ಟಿಯಾಗಿ ಬೆಳೆದು ನೋಡುವುದಕ್ಕೂ ಅಂದವಾಗಿರುವನು.
ಎಲ್ಲರಿಗೂ ಪ್ರಿಯವಾದ ಒಳ್ಳೆಯ ಮಾತುಗಳನ್ನಾಡುವನು. ಇವನ ದೇಹಲಾವಣ್ಯವು ಅತಿ ಮನೋಹರವಾಗಿರುವುದು, ಒಳ್ಳೆ ಚತುರನಂತೆಯೂ ತೋರುವುದು. ಇಂಥವನನ್ನು ಕನ್ಯಾಂತಃಪುರಕ್ಕೆ ಸಮೀಪದಲ್ಲಿ ಇರಿಸುವುದು ತಪ್ಪೆ. ಆದರೆ ನೀನು ನಮ್ಮೆಲ್ಲರಿಗೂ ಹಿರಿಯನು, ನಮ್ಮೆಲ್ಲರನ್ನು ನಿಯಮಿಸತಕ್ಕವನು, ಶಾಸ್ತ್ರಜ್ಞನು, ಧರ್ಮಜ್ಞನು. ನಿನ್ನ ಮಾತಿಗೆ ನಾನು ಅಡ್ಡಿ ಹೇಳಲಾರೆನು. ನೀನು ಹೇಳಿದಂತೆ ನಡೆಯುವುದು ನನ್ನ ಕರ್ತವ್ಯವು. ಯುಕ್ತಾಯುಕ್ತಗಳನ್ನು ತಿಳಿದವನು ನಿನಗಿಂತಲೂ ಭೂಮಿಯಲ್ಲಿ ಬೇರೊಬ್ಬನಿಲ್ಲ ಎಂದನು. ಅದಕ್ಕೆ ಬಲರಾಮನು, ಕೃಷ್ಣ, ಇವನು ನಮ್ಮ ದೇಶಕ್ಕೆ ಅತಿಥಿಯಾಗಿ ಬಂದವನು, ಒಳ್ಳೆ ತೇಜಸ್ವಿ, ಧಾರ್ಮಿಕೋತ್ತಮನು, ಧೀರನು, ಸತ್ಯವಾದಿ, ಜಿತೇಂದ್ರಿಯನು. ಇವೆಲ್ಲಕ್ಕಿಂತಲೂ ಇವೆಲ್ಲಕ್ಕಿಂತಲೂ ಮೇಲೆ ಅತಿ ಪವಿತ್ರವಾದ ಸನ್ಯಾಸಾಶ್ರಮವನ್ನು ಕೈಗೊಂಡವನು. ಆದರೆ ಇವನ ಮನಸ್ಸು ಹೇಗಿರುವುದೋ ಯಾರು ಬಲ್ಲರು? ಹೇಗಿದ್ದರೂ ಇಂಥವನಲ್ಲಿ ನಾವು ಬೇರೆ ವಿಧವಾಗಿ ಶಂಕಿಸಬಾರದು. ಆದುದರಿಂದ ನನ್ನ ಮಾತಿನಂತೆ ನೀನು ಇವನನ್ನು ಅಂತಃಪುರಕ್ಕೆ ಕರೆದುಕೊಂಡು ಹೋಗಿ ಸುಭದ್ರೆಗೆ ತಿಳಿಸು. ಭಕ್ಷ್ಯ ಭೋಜ್ಯ ಪಾನೀಯಗಳೊಡನೆ ಅವನಿಗೆ ಇಷ್ಟ ಭೋಜನಗಳನ್ನಿಟ್ಟು ಉಪಚರಿಸುವಂತೆ ಹೇಳು ಎಂದನು. ಇದು 240ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.